ಟೊಮೆಟೊ ರೇಟ್ ಉಂಟಲ್ಲ ಜಾಸ್ತಿ ಆದಾಗ ಈ ತರ ಒಂದು ಬೋಳೆ ಸಾರು ಮಾಡಿ ಸೇವಿಸಿ, ತುಂಬಾನೇ ರುಚಿಯಾಗಿರ್ತದೆ ಫ್ರೆಂಡ್ಸ್. ಈ ಮಳೆಗಾಲದಲ್ಲಿ ಉಂಟಲ್ಲ ನಮ್ಮ ಸುತ್ತಮುತ್ತಲಲ್ಲಿರುವಂತಹ ಪದಾರ್ಥಗಳನ್ನೇ ಉಪಯೋಗಿಸಿಕೊಂಡು ವಿಧ ವಿಧವಾದ ರೆಸಿಪಿಯನ್ನ ಮಾಡ್ತೇವೆ ನಾವು. ನಾನಿವತ್ತು ನಿಮಗೆ ಹಲಸಿನ ಹಣ್ಣಿನ ಬೀಜದಿಂದ ಒಳ್ಳೆ ಸಾರಿನ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾನೇ ರುಚಿಕರವಾದ ಸಾರು ಅಂತಲೇ ಹೇಳ್ಬೋದು. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ರುಚಿಯಾದ ಹಲಸಿನ ಹಣ್ಣಿನ ಬೀಜದ ಸಾರಿಗೆ ನಾನಿಲ್ಲಿ ಕೆಲವಷ್ಟು ಬೀಜವನ್ನು ತಗೊಂಡಿದ್ದೇನೆ. ಬೀಜ ನೋಡಿ ತುಂಬಾನೇ ಫ್ರೆಶ್ ಇದೆ ನೋಡಿ. ಇದೀಗ ಇದರದ್ದು ಸಿಪ್ಪೆಯನ್ನು ತಗೋಬೇಕು ನಾವು. ಸಿಪ್ಪೆ ಕೈಯಲ್ಲಿ ನಮಗೆ ಹಾಗೆ ಬರುವುದಿಲ್ಲ ತೆಗಿಲಿಕ್ಕೆ, ಸ್ವಲ್ಪ ಗುದ್ದಿ ತೆಗೆದ್ರೆ ಬೇಗ ಬರ್ತದೆ ಸಿಪ್ಪೆ. ಸ್ವಲ್ಪ ಗುದ್ದಿದೆ ಸಾಕು, ಸಿಪ್ಪೆಯಿಂದ ಬಿಡ್ತದೆ ನೋಡಿ. ಈ ಥರ ಎಲ್ಲ ಬೀಜವನ್ನು ಉಂಟಲ್ಲ ಸಿಪ್ಪೆ ತೆಗೆದು ನಾವು ಹಾಗೆ ಬೇಯಲಿಕ್ಕೆ ಇಡಬೇಕು. ಫುಲ್ ಇರ್ತದೆ ಹೀಗೆ, ಇದನ್ನು ನಮಗೆ ಸಿಪ್ಪೆ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗೆ ಸ್ವಲ್ಪ ಗುದ್ದಿ ಅದನ್ನು ಗಾಯ ಮಾಡಿದ್ರೆ ಉಂಟಲ್ಲ ಬೇಗ ಸಿಪ್ಪೆ ತೆಗಿಬೋದು. ಸ್ವಲ್ಪ ಈ ಥರ ಗುದ್ದಬೇಕು. ನಾವು ಈ ಬೀಜವನ್ನು ಉಂಟಲ್ಲ ಈ ತರಕಾರಿ ಯಾವುದೇ ತರಕಾರಿ ಜೊತೆ ಕೂಡ ಮಿಕ್ಸಿಂಗ್ ಆಗಿ ಸಾಂಬಾರು ಮಾಡ್ಕೋಬೋದು. ಈ ಸೌತೆ ಇರ್ಬೋದು, ಹಾಗೆ ಬೇರೆ ಬೇರೆ ತರಕಾರಿ ಜೊತೆಗೆ ಮಾಡ್ಕೋಬೋದು. ಇದು ನೋಡಿ ಈ ಸಿಪ್ಪೆ ಉಂಟಲ್ಲ, ನಮಗೆ ನಿನ್ನೆ ನಾವು ಹಲಸಿನ ಹಣ್ಣನ್ನು ತೆಗೆದು ಇವತ್ತು ಮಾಡೋದಾದರೆ ಹೀಗೆ ಇಷ್ಟು ಬೇಗಕ್ಕೆ ಇದು ಬಿಟ್ಟು ಬರುವುದಿಲ್ಲ. ಇದು ನಾನು 2 ದಿವಸ ಆಗಿದೆ, ಬೀಜ 2 ದಿವಸ ಹಾಗೆ ಇಟ್ಟು ನಂತರ ಇವತ್ತು ತೆಗಿತಾ ಇರುವಂಥದ್ದು. ಹಾಗಾಗಿ ಇದು ಸ್ವಲ್ಪ ಗುದ್ದಿದ ಕೂಡಲೇ ಉಂಟಲ್ಲ ಈ ಬೀಜಕ್ಕೆ ಗಾಯ ಆದ ಕೂಡಲೇ ಬೇಗ ಸಿಪ್ಪೆ ಬರ್ತದೆ ನೋಡಿ. ಬೀಜದ ಸಿಪ್ಪೆ ಎಲ್ಲ ತೆಗೆದಾಯಿತು, ಇಷ್ಟಾಗಿದೆ. ಇನ್ನಿದನ್ನು ನಾವು ಬೇಯಲಿಕ್ಕೆ ಇಡುವ. ಇದರಲ್ಲಿ ಏನಾದರೂ ಕಪ್ಪಿದ್ದಿದ್ರೆ ಉಂಟಲ್ಲ ನಾವು ಬಿಸಾಕಬೇಕು, ಅದನ್ನು ಯೂಸ್ ಮಾಡಬಾರ್ದು. ಅದನ್ನು ಹಾಕಿದರೆ ಉಂಟಲ್ಲ ನಮ್ಮ ಈ ಸಾರು ಕಹಿ ಬರ್ತದೆ. ಹಾಗಾಗಿ ನಾನಿಲ್ಲಿ ಹಾಕಿರುವಂಥದ್ದು ಎಲ್ಲ ಚೆನ್ನಾಗಿರುವಂಥದ್ದು ಮಾತ್ರ ಹಾಕಿದ್ದೇನೆ ನೋಡಿ. ಹಲಸಿನ ಬೀಜವನ್ನು ಈಗ ಬೇಯಲಿಕ್ಕೆ ಇಡುವ. ಬೇಯಲಿಕ್ಕೆ ಬೇಕಾಗಿ ನಾನಿಲ್ಲಿ 1/4 ಪಾತ್ರೆದಷ್ಟು ನೀರಿಟ್ಟಿದ್ದೇನೆ. ತುಂಬ ನೀರು ಹಾಕೋದು ಬೇಡ, ಬೀಜ ಬೇಯಲಿಕ್ಕೆ ಬೇಕಾದಷ್ಟು ನೀರಿಟ್ಟರೆ ಸಾಕು. ಒಂದು 20 ರಿಂದ 25 ನಿಮಿಷ ಆದರೆ ಇದು ಬೇಯಲಿಕ್ಕೆ ಬೇಕಾಗ್ತದೆ ಟೈಮು. ನಾವು ಕುಕ್ಕರಲ್ಲಿ ಬೇಯಿಸೋದಾದರೆ 3 ರಿಂದ 4 ವಿಸಿಲ್ ಆಗುವಷ್ಟು ಬೇಯಿಸಬೇಕು. ಇದನ್ನು ಹಾಗೆ ಮುಚ್ಚಿಡುವ. ನೋಡಿ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಹೇಗೆ ಬೆಂದಿದೆ ಅಂತೇಳಿ ನೋಡಿ. ಈಗ ಇದನ್ನು ನೀರಿನಿಂದ ತೆಗೆದು ಹೀಗೆ ನೀರನ್ನೆಲ್ಲ ಬಸಿದು ಇದರ ಸಿಪ್ಪೆಯನ್ನು ಕೂಡ ತೆಗಿಲಿಕ್ಕಿದೆ. ಎಷ್ಟಾಗ್ತದೆ ಅಷ್ಟು ಹೀಗೆ ಸಿಪ್ಪೆಯನ್ನು ತೆಗೊಂಡ್ರೆ ಆಯಿತು. ತುಂಬ ತೆಳುವೂ ಇರ್ತದೆ ಇದರ ಸಿಪ್ಪೆ ನೋಡಿ. ನೋಡಿ ಹೀಗೆ ಕೈಯಲ್ಲಿ ಹೀಗೆ ತೆಗಿಬೋದು. ಬೆಂದಾದ ನಂತರ ಇದು ಈಸಿಯಾಗಿ ಬರ್ತದೆ ತೆಗಿಲಿಕ್ಕೆ. ಇದನ್ನು ನಾವು ಹಾಕಿ ಸಾರು ಮಾಡಿದರೆ ಸಾರಿನ ಕಲರ್ ಉಂಟಲ್ಲ ಕಪ್ಪಾಗ್ತದೆ. ಅದಕ್ಕಿಂತ ಇದನ್ನು ತೆಗೆದು ನಾವು ಸಾರು ಮಾಡಿದರೆ ಇದರ ಕಲರ್ ಉಂಟಲ್ಲ ನಮ್ಮ ಸಾರಿನ ಕಲರೇ ಇರ್ತದೆ, ಚೆನ್ನಾಗಿರ್ತದೆ. ಇದನ್ನು ಹಾಕಿ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬೀಜದ ಸಿಪ್ಪೆ ಎಲ್ಲ ತೆಗೆದಾಯ್ತು ನೋಡಿ, ಎಷ್ಟಾಗ್ತದೆ ಅಷ್ಟು ತೆಗಿಬೇಕು. ಇನ್ನು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ನಾವು ಈ ಥರ ಮಾಡೋದ್ರಿಂದ ನಮ್ಮ ಸಾರು ಉಂಟಲ್ಲ ಸ್ವಲ್ಪ ದಪ್ಪ ಬರ್ತದೆ. ನಾವು ಬೇಳೆ ಎಲ್ಲ ಏನು ಹಾಕ್ತಾ ಇಲ್ಲ, ಹಾಗಾಗಿ ಇದನ್ನೇ ನಾವು ರುಬ್ಬಿ ಹಾಕುವಂಥದ್ದು ಸರಿಗೆ. ಇದಕ್ಕೊಂದು ಅರ್ಧ ಲೋಟದಷ್ಟು ನೀರು ಹಾಕುವ, ತುಂಬ ನೀರು ಹಾಕೋದು ಬೇಡ. ರುಬ್ಬಲಿಕ್ಕೆ ಬೇಕಾಗಿ ಮಾತ್ರ ನೀರು ಹಾಕೋಬೇಕು. ನಾವು ರುಬ್ಬಿದ ಬೀಜದ ಮಿಶ್ರಣ ನೋಡಿ ಈ ಥರ ರೆಡಿಯಾಗಿದೆ. ಇದೊಂಥರ ಹಿಟ್ಟಿನ ಥರ ನಿಮಗೆ ಕಾಣ್ಬೋದು. ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಾವು ಎಷ್ಟು ಬೇಕಷ್ಟು ನೀರನ್ನು ನೋಡ್ಕೊಂಡು ಹಾಕೋಬೇಕು. ಸಾರು ಅಂತೇಳಿದರೆ ನೀರೇ ಇರ್ತದೆ ನೋಡಿ. ಇದು ಅಲ್ಲಿಗೆ ದಪ್ಪ ಆಗ್ತಾ ಬರ್ತದೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ. ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿ ಅದರ ನೀರನ್ನು ಮಾತ್ರ ಹಾಕೋಬೇಕು. 1 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ. ಇದರ ಹದ ಹೇಗಿರಬೇಕಂತ ಹೇಳಿದರೆ ಈ ನಮ್ಮ ಸಾರಿನ ಹದ ಯಾವ ರೀತಿ ಇರ್ತದೋ ಅದೇ ರೀತಿ ಇರಬೇಕು, ತುಂಬ ಗಟ್ಟಿ ಇರಬಾರ್ದು. ಇನ್ನು ನಾವು ಇದಕ್ಕೆ ಖಾರಕ್ಕೆ ಬೇಕಾಗಿ ಒಂದು 2 ಹಸಿಮೆಣಸನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕೋಬೇಕು. ಹಾಗೆಯೇ ಅರ್ಧ ಚಮಚದಷ್ಟು ಅರಶಿನ, 1 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ಹಾಗೆಯೇ ಒಂದು 2 ಚಮಚದಷ್ಟು ಸಾರಿನ ಪೌಡ್ರ್ ಕೂಡ ಹಾಕೋಬೇಕು. ಈ ಹಿಂದೆ ನಾನು ಸಾರಿನ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಟ್ಟಿದ್ದೇನೆ. ಅದೇ ರೀತಿ ಮಾಡಿಕೊಂಡು ಈ ನಮ್ಮ ಸಾರಿಗೆ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ನಾವು ಇದಕ್ಕೆ 1 ಎಸಳು ಕರಿಬೇವನ್ನು ಕೂಡ ಹಾಕೋಬೋದು, ಮತ್ತು ಒಗ್ಗರಣೆ ಕೂಡ ಹಾಕಲಿಕ್ಕಿದೆ. ಚೆನ್ನಾಗಿ ಕುದಿ ಬರಲಿ. ಇದುಂಟಲ್ಲ ನಾವು ಆವಾಗಲೇ ಬೋಳೆ ಬೇಯಿಸಿದ ನೀರು, ಅದನ್ನು ಇವಾಗ ಹಾಕೋಬೇಕು. ಸಾರಿನ ಹದ ನೋಡ್ಕೊಂಡು ಹಾಕೊಂಡ್ರೆ ಸಾಕು ನೋಡಿ. ಈ ಹದ ಸರಿ ಇದೆ. ಇದೀಗ ಚೆನ್ನಾಗಿ ಕುದಿ ಬರಬೇಕು. ನಾವಿಲ್ಲಿ ಬೋಳೆಯನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಂಡು ಹಾಕೊಳ್ಳೋದ್ರಿಂದ ಇದು ಅದೇ ದಪ್ಪ ಆಗ್ತದೆ. ಅದು ಬಿಟ್ಟರೆ ನಾವಿಲ್ಲಿ ಯಾವ ಬೇಳೆಯನ್ನು ಕೂಡ ಹಾಕಲಿಕ್ಕಿಲ್ಲ. ತೊಗರಿಬೇಳೆ ಆಗಿರ್ಬೋದು, ಹೆಸರು ಬೇಳೆ ಏನು ಹಾಕಲಿಕ್ಕಿಲ್ಲ. ನಾರ್ಮಲಾಗಿ ನಾವು ಮನೆಯಲ್ಲಿ ಟೊಮೆಟೊ ಸಾರು ಜಾಸ್ತಿಯಾಗಿ ಮಾಡ್ತೇವೆ ನೋಡಿ. ಇದು ಸ್ವಲ್ಪ ಡಿಫ್ರೆಂಟ್. ಯಾಕಂತ ಹೇಳಿದರೆ ಈ ಬೋಳೆ ಎಲ್ಲ ಉಂಟಲ್ಲ ಈ ಸೀಸನಲ್ಲಿ ಜಾಸ್ತಿ ಸಿಗ್ತದೆ. ಇದನ್ನು ಪ್ರಿಸರ್ವ್ ಮಾಡಿ ನೆಕ್ಸ್ಟ್ ಸೀಸನಿಗೆ ಕೂಡ ಇಟ್ಕೋಬೋದು.
ಆದರೆ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ತರಕಾರಿ ಎಲ್ಲ ಬೇರೆ ಕಾಸ್ಟ್ಲಿ ಇರ್ತದೆ. ಹಾಗಾಗಿ ಮನೆ ಸುತ್ತಮುತ್ತಲಲ್ಲಿರುವ ಪದಾರ್ಥಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲಿ ವಿಧ ವಿಧವಾದ ರೆಸಿಪಿ ಮಾಡ್ತೇವೆ. ಅದು ಆ ಸೀಸನಿಗೆ ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿರ್ತದೆ ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಫೈನಲ್ ಆಗಿ ನಾನು ಅರ್ಧ ಚಮಚದಷ್ಟು ಇಂಗನ್ನು ಹಾಕ್ಕೊಳ್ತೇನೆ. ಇಂಗನ್ನು ಹಾಕಿ ಒಂದು ಕುದಿ ಬರಿಸ್ತೇನೆ, ಅಲ್ಲಿಗೆ ನಮ್ಮ ಸಾರು ರೆಡಿ ಆಗ್ತದೆ. ಸಿಂಪಲ್ ಆದ ಒಗ್ಗರಣೆ ನೋಡಿ. ಒಗ್ಗರಣೆಗೆ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆ ಹಾಗೆಯೇ 1 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಸಾಸಿವೆ ಚಿಟಪಟ ಸಿಡ್ತಿದ್ದಂಗೆ ನಾನಿಲ್ಲಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಳ್ತೇನೆ. ಹಾಗೆಯೇ 1 ಹೆಸರು ಕರಿಬೇವು. ನೋಡಿ ಅಲ್ಲಿಗೆ ನಮ್ಮ ಸಾರು ರೆಡಿಯಾಗಿದೆ. ಯಾವ ರೀತಿ ಬಂದಿದೆ ನೋಡಿ ಸಾರು. ಬೋಳೆ ಸಾರು ಒಳ್ಳೆ ಪರಿಮಳ ಬರ್ತಾ ಉಂಟು. ನಾವು ಇವತ್ತು ಊಟ ಮಾಡಿದರೆ ಉಂಟಲ್ಲ 2 ಸೌಟು ಜಾಸ್ತಿ ಊಟ ನಮಗೆ ಸೇರ್ತದೆ, ಅಷ್ಟು ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನ ಬೀಜದಿಂದ ಯಾವ ರೀತಿ ರುಚಿಕರವಾದ ಸಾರು ಮಾಡ್ಬೋದಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿದೆ, ಹಾಗೆಯೇ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.